ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು CSS ಕೆನರಾ ಬ್ಯಾಂಕ್ ಮೇಕರ್ ಚೆಕ್ಕರ್ ಲಾಗಿನ್ನಲ್ಲಿ ಮೇಕರ್ನಲ್ಲಿ ಪೇಮೆಂಟ್ ಇನಿಷಿಯೇಟ್ ಮಾಡೋದು ಮತ್ತು ಚೆಕ್ಕರ್ನಲ್ಲಿ ಅಪ್ರೂವ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದರಿಂದ ನಾನು ಮುಂದೆ ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ಮತ್ತು ಏನಾದ್ರು ಇದ್ದರೆ ನಿಮ್ಮ ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಆತ್ಮೀಯರೇ, ಈಗ ನಾವು ಬ್ರೌಸರ್ನಲ್ಲಿ CSS ಕೆನರಾ ಬ್ಯಾಂಕ್ ಅಂತ ಬ್ರೌಸ್ ಮಾಡ್ಕೋಬೇಕು. ನಂತರ ಇಲ್ಲಿ ಕೆನರಾ ಬ್ಯಾಂಕ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾವು ಈಗೇನು ಮಾಡ್ತಿದ್ದೀವಿ ಅದನ್ನು ನಾವು ಮೊಬೈಲ್ನಲ್ಲೂ ಮಾಡ್ಬೋದು. ಈಗ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ನಾವು ಎಂಟರ್ ಮಾಡ್ಕೋಬೇಕು. ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿದ ನಂತರ ಕ್ಯಾಪ್ಚವನ್ನು ಸರಿಯಾಗಿ ಎಂಟರ್ ಮಾಡಿ. ಕ್ಯಾಪ್ಚವನ್ನು ಎಂಟರ್ ಮಾಡಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೇಕರ್ ಲಾಗಿನ್ಗೆ ಯಾರ ನಂಬರ್ ಹೆಚ್ಚಾಗಿರುತ್ತೋ ಅವ್ರಿಗೆ OTP ಹೋಗುತ್ತೆ. OTPಯನ್ನು ನಾವು ಇಲ್ಲಿ ಸರಿಯಾಗಿ ಎಂಟರ್ ಮಾಡಬೇಕಾಗುತ್ತೆ. OTPಯನ್ನು ಎಂಟರ್ ಮಾಡಿದ ನಂತರ ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿ. ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮ್ಮ ಸಮಗ್ರ ಶಿಕ್ಷಣ ಕರ್ನಾಟಕದ್ದು ಏನಾಗುತ್ತೆ, ಒಂದು ಹೋಮ್ ಪೇಜು ಓಪನ್ ಆಗುತ್ತೆ. ಹೋಮ್ ಪೇಜ್ ಓಪನ್ ಆದ ನಂತರ ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಎಷ್ಟು ಅಮೌಂಟು ಯುಟಿಲೈಸ್ ಆಗಿದೆ, ಇನ್ನೂ ಎಷ್ಟು ಅಮೌಂಟು ಅನ್ಯುಟಿಲೈಸ್ ಆಗಿದೆ ಅನ್ನೋದು ಇಲ್ಲಿ ತಿಳಿತಾ ಹೋಗ್ಬೋದು. ನಾವು ಈ ಪೈ ಡಯಾಗ್ರಾಮಲ್ಲಿ ಇಲ್ಲಿ ಬ್ಲೂ ಕಲರದು ನಾವು ಯುಟಿಲೈಸ್ ಮಾಡಿರೋ ಅಮೌಂಟು, ಇನ್ನು ಯೆಲ್ಲೋ ಕಲರದು ಅನ್ಯುಟಿಲೈಸ್ಡ್ ಅಮೌಂಟ್. ನಂತರ ಇಲ್ಲಿ ನಾವು ಇನಿಷಿಯೇಟ್ ಮಾಡೋದು ಹೇಗೆ ಪೇಮೆಂಟ್ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ಇಲ್ಲಿ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಪೇಮೆಂಟ್ ಫೈಲ್ ಅಂತ ಇದೆಯಲ್ಲ, ಅಲ್ಲಿ ಕರ್ಸರ್ ಇಟ್ಕೊಂಡ್ರೆ ಇಲ್ಲಿ ನೆಕ್ಸ್ಟ್ ಕೆಳಗಡೆ ಇನಿಷಿಯೇಟ್ ಪೇಮೆಂಟ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಾವು ಪೇಯಿ ಟೈಪು ಮತ್ತು ಇಲ್ಲಿಂದ ಹಿಡಿದು ಕೆಳಗಡೆ FINR ಅಂದರೆ ಫೈನಾನ್ಷಿಯಲ್ ಇಯರ್ ನಂಬರ್ವರೆಗೂ ನಾವು ಏನು ಟೈಪ್ ಮಾಡೋದು ಬೇಡ. ಇಲ್ಲಿ ನಂತರ ಪ್ರಾಜೆಕ್ಟ್ ಐಡಿಯನ್ನು ಹಾಕೋಬೇಕು. ನಾವು ಯಾವುದಕ್ಕೆ ಅಮೌಂಟ್ ಬಿಡಿಸ್ತಾ ಇದ್ದೀವಿ ಅದನ್ನು ನಾವು ಪ್ರಾಜೆಕ್ಟ್ ಐಡಿಯನ್ನು ಇಲ್ಲಿ ಹಾಕೋಬೇಕು. ನಾನಿಲ್ಲಿ ಯಾವುದೋ ಒಂದು ಕಲಿಕಾ ದೀಪ ಅಂತ ಹಾಕ್ಕೊಳ್ತೀನಿ. ನಂತರ ಇದನ್ನೇ ಕಾಪಿ ಮಾಡಿಕೊಂಡು ನರೇಷನ್ಗೂ ಕೂಡ ಅದನ್ನೇ ಪೇಸ್ಟ್ ಮಾಡ್ಕೊಳ್ತೀನಿ. ಸ್ಯಾಂಕ್ಷನ್ ನಂಬರು ನೀವು SDMC ಸಭೆ ಮಾಡಿ ಅಲ್ಲಿ ನಡವಳಿಯಲ್ಲಿ ಏನು ನಂಬರ್ನ ಹಾಕ್ಕೊಂಡಿರ್ತೀರೋ SDMC ಅದೇ ನಡವಳಿ ನಂಬರನ್ನು ಅಲ್ಲಿ ನೀವು ಇದನ್ನು ಹಾಕೋಬೇಕಾಗುತ್ತೆ. ನಾನಿಲ್ಲಿ ನಡವಳಿ ಸಂಖ್ಯೆಯನ್ನು ನಾನು ಇಲ್ಲಿ ಎಂಟರ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಸ್ಯಾಂಕ್ಷನ್ ಡೇಟನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ಇಲ್ಲೇನಾದ್ರು ಸ್ಯಾಂಕ್ಷನ್ ಕಾಪಿ ಇದ್ದರೆ ಇಲ್ಲಿ ಅಪ್ಲೋಡ್ ಮಾಡ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಇಲ್ಲಿ ರಿಮಾರ್ಕ್ಸಲ್ಲೂ ಕೂಡ ನಾನು ಸೇಮ್ ಮೇಲ್ಗಡೆ ಏನು ಹಾಕ್ಕೊಂಡ್ರು ಅದನ್ನೇ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ನಂತರ ಇಲ್ಲಿ ಸೇವ್ ಫೈಲನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಫೈಲು ಸೇವ್ ಆಗುತ್ತೆ. ಈಗ ಈ ಪೇಮೆಂಟನ್ನು ನೀವು ಇನಿಷಿಯೇಟ್ ಮಾಡಿದ್ದೀರಾ. ನೆಕ್ಸ್ಟು ಇಲ್ಲಿ ಪ್ರೊಸೀಡ್ ಟು ಸೆಲೆಕ್ಟಿಂಗ್ ಬೆನಿಫಿಷಿಯರಿ ಆರ್ ವೆಂಡರ್ ಅಂತ ಇದೆ. ಇಲ್ಲೇನು ಮಾಡಬೇಕು, ಪ್ರೊಸೀಡ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಾವು ಇಲ್ಲಿ ವೆಂಡರನ್ನು ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಏನು ಫಸ್ಟು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಕಲಿಕಾ ದೀಪ ಅಂತ, ಅದು ಇಲ್ಲಿ ಕಾಣಿಸ್ತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇನ್ ಕೇಸ್ ಏನಾದರೂ ನೀವೇನಾದರೂ ಆಗಲಿಲ್ಲ, ಇದು ನಾವು ಬ್ಯಾಕ್ ಹೋಗಿದ್ದೆ, ಮತ್ತೆ ನಾನು ಇಲ್ಲಿ ಮತ್ತೆ ಇನಿಷಿಯೇಟ್ ಮಾಡಿ ಮತ್ತೆ ನಾನು ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಇಲ್ಲ. ಒಂದ್ಸಲಿ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನೀವೇನಾದರೂ ಬ್ಯಾಕ್ ಹೋಗಿದರೆ ಮತ್ತೆ ಇಲ್ಲಿ ಪೇಮೆಂಟ್ ಮೇಲೆ ಬಂದು ಕ್ಲಿಕ್ ಮಾಡಿ. ನಂತರ ಪೇಮೆಂಟ್ ಫೈಲ್ ಮೇಲೆ ಬಂದು ನೀವೆಲ್ಲ ಇನಿಷಿಯೇಟ್ ಮಾಡಿರ್ತೀರಾ. ನಂತರ ಇಲ್ಲಿ ಏನು ಮಾಡಬೇಕು, ಆ್ಯಡ್ ಬೆನಿಫಿಷರಿ ಅಥವಾ ವೆಂಡರ್ ಡೀಟೇಲ್ಸ್ನ ಮಾತ್ರ ಆ್ಯಡ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಇದೇ ಸೇಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಕಲಿಕಾ ದೀಪ ಅಂದರೆ ನಾನಿಲ್ಲಿ ಇದನ್ನು ಕ್ರಿಯೇಟ್ ಮಾಡ್ಕೊಂಡು ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡ್ರೆ ಫೆಚ್ ಮಾಡ್ತೀನಿ. ಫೆಚ್ ಮೇಲೆ ಕ್ರಿಯೇಟ್ ಮಾಡಿದ್ಮೇಲೆ ಇಲ್ಲಿ ನನಗೆ ಕೆಳಗಡೆ ಸೆಲೆಕ್ಟ್ ವೆಂಡರ್ ಅಂತ ಇದೆ. ಸೆಲೆಕ್ಟ್ ವೆಂಡರ್ ಮೇಲೆ ಇಲ್ಲಿ ಏನಾದ್ರು ವೆಂಡರ್ ಕೋಡ್ ಗೊತ್ತಿದ್ದರೆ ನೀವು ವೆಂಡರ್ ಕೋಡ್ನ ಇಲ್ಲಿ ಡೈರೆಕ್ಟಾಗಿ ಎಂಟರ್ ಮಾಡ್ಬೋದು. ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಫೈಂಡ್ ವೆಂಡರ್ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ನಾವು ನೇಮ್ ಮತ್ತು ಅಕೌಂಟ್ ನಂಬರ್, ಫೋನ್ ನಂಬರ್, ಇಮೇಲ್ ಮತ್ತು ಆಧಾರ್ ನಂಬರ್ ಕೇಳ್ತಿದೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸರಿಯಾಗಿ ಎಂಟರ್ ಮಾಡಿದ್ರೆ ನಿಮಗೆ ವೆಂಡರ್ ಡೀಟೇಲ್ಸ್ ಬರುತ್ತೆ. ಅಥವಾ ನೀವು ಲಾಸ್ಟ್ಗೆ 4 ಡಿಜಿಟ್ಸ್ ವೆಂಡರ್ 4 ಡಿಜಿಟ್ಸ್ ಅಕೌಂಟ್ ನಂಬರ್ 4 ಡಿಜಿಟ್ ಇದ್ದರೆ ಅದನ್ನು ಬೇಕಾದ್ರೆ ಎಂಟ್ರಿ ಮಾಡಿಕೊಂಡು ಸರ್ಚ್ ಮಾಡ್ಬೋದು. ಸರ್ಚ್ ಮಾಡಿ ನಿಮಗೆ ನೇಮ್ ಗೊತ್ತಿರಬೇಕು, ಆ ವೆಂಡರ್ ನೇಮ್ ಏನು ಅಂತ ಗೊತ್ತಿದ್ದರೆ ಇಲ್ಲಿ ನಮಗೆ ಒಂದು ಲಿಸ್ಟು ಶೋ ಆಗುತ್ತೆ. ಆ ಲಿಸ್ಟಲ್ಲಿ ನೀವು ಗೊತ್ತಾಗುತ್ತೆ. ಆ ಲಿಸ್ಟಲ್ಲಿ ನೀವೇನು ಮಾಡ್ಕೋಬೋದು, ಇಲ್ಲಿ ಸರ್ಚನ್ನು ಮಾಡ್ಕೋಬೋದು.
ನಾನು ಈಗ ಈ ಲಿಸ್ಟಲ್ಲಿ ನನಗೆ ನೇಮ್ ಗೊತ್ತಿದೆ, ಆ ನೇಮನ್ನು ನಾನು ಇಲ್ಲಿ ಸರ್ಚ್ ಮಾಡ್ಕೊಳ್ತೀನಿ. ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡ್ರೆ ನಿಮಗೆ ಯಾವ ನೇಮ್ ಬೇಕೋ ಅದನ್ನು ನೀವು ಸರ್ಚ್ ಮಾಡ್ಕೋಬೋದು. ನಾನು ಇಲ್ಲಿ ನನಗೆ ವೆಂಡರ್ ನೇಮ್ ನನಗೆ ಬೇಕಾಗಿರೋ ಸಿಕ್ಕಿದೆ. ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಇಲ್ಲಿ ವೆಂಡರ್ ಡೀಟೇಲ್ಸ್ ನಂತರ ತೋರಿಸುತ್ತೆ. ಇಲ್ಲಿ ಡೈರೆಕ್ಟಾಗಿ ವೆಂಡರ್ ನಂಬರ್ ಇಲ್ಲಿ ಡೈರೆಕ್ಟಾಗಿ ಫೆಚ್ ಆಗುತ್ತೆ. ಇಲ್ಲಿ ನಾವೇನು ಮಾಡಬೇಕು, ಫೆಚ್ ಮೇಲೆ ಕ್ಲಿಕ್ ಮಾಡಿ. ಫೆಚ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ವೆಂಡರ್ ಕೋಡು ಮತ್ತು ನೇಮು ಮತ್ತು ಪಿ ಎಫ್ ಎಮ್ ಎಸ್ ನೇಮು ಮತ್ತು ಅಕೌಂಟ್ ನಂಬರು ಇಲ್ಲಿ ತೋರಿಸುತ್ತೆ. ಇಲ್ಲಿ ನಂತರ ನಾವೇನು ಮಾಡಬೇಕು, ಕಾಂಪೋನೆಂಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಮಗೆ ಯಾವುದು ಅನುದಾನ ಬಂದಿರುತ್ತೆ ಆ ಅನುದಾನದ ಕಾಂಪೋನೆಂಟನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ನಾವೇನು ಮಾಡ್ತೀವಿ, ಇಲ್ಲಿ ಸೆಲೆಕ್ಟ್ ಕಾಂಪೋನೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀವಿ. ಇಲ್ಲಿ ನಮಗೆ ಯಾವ ಕಾಂಪೋನೆಂಟ್ ಬೇಕು ಅದನ್ನು ಇಲ್ಲಿ ಸರ್ಚ್ ಮಾಡ್ಕೋಬೇಕಾಗುತ್ತೆ. ಸೊ ನನಗೆ ಕಾಂಪೋನೆಂಟ್ ಯಾವ್ದು ಬೇಕು ಅದನ್ನು ಸರ್ಚ್ ಮಾಡಿಕೊಂಡು ಇಲ್ಲಿ ನಾನು ಕಾಂಪೋನೆಂಟ್ ನಂಬರ್ನ ಕರೆಕ್ಟಾಗಿ ನೋಡ್ಕೊಂಡಿರಬೇಕು. ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಕ್ಲಿಕ್ ಮಾಡಿದ ನಂತರ ಈ ಕಾಂಪೋನೆಂಟ್ಗೆ ಇರೋ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಅದರ ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಅಮೌಂಟಿನ ಎಷ್ಟಿದೆ, ಟೋಟಲು ಎಷ್ಟು ರಿಲೀಸ್ ಆಗಿದೆ, ಇನ್ನು ಅಮೌಂಟು ಎಷ್ಟು ಅನ್ಯುಟಿಲೈಸ್ ಆಗಿದೆ, ಎಷ್ಟು ಯುಟಿಲೈಸ್ ಆಗಿದೆ ಎಂದು ಇಲ್ಲಿ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನನಗೆ ಇನ್ನೆಷ್ಟು ಅಮೌಂಟ್ ಬೇಕು ಅದನ್ನು ಅಲ್ಲಿ ನಾನು ಅಮೌಂಟನ್ನು ಎಂಟರ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಇಲ್ಲಿ ರೆವಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಆ್ಯಡ್ ಕಾಂಪೋನೆಂಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ಈ ಲಾಸ್ಟಲ್ಲಿ ಆ್ಯಡ್ ವೆಂಡರ್ ಅಂತ ಇದೆ. ಆ್ಯಡ್ ವೆಂಡರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ರೆಕಾರ್ಡ್ಸ್ ಆ್ಯಡೆಡ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಫುಲ್ ಡೀಟೇಲ್ಸ್ ನಮಗೆ ತೋರಿಸ್ತಾ ಹೋಗುತ್ತೆ. ಸೊ ಏನಿದೆ ಅದು ಓಕೆ. ಸೊ ನಾವು ಯಾವ ವೆಂಡರ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಮತ್ತು ಇಲ್ಲಿ ಬೆನಿಫಿಷಿಯರ್ ಕೋಡು ಮತ್ತು ಎಷ್ಟು ಅಮೌಂಟು ಮತ್ತು ಯಾರಿಂದ ಇನಿಷಿಯೇಟ್ ಮಾಡಿದೆ ಅನ್ನೋದನ್ನು ಫುಲ್ಲು ಡೀಟೇಲಾಗಿ ಇಲ್ಲಿ ತೋರಿಸುತ್ತೆ. ತೋರಿಸೋದ ನಂತರ ಇಲ್ಲಿ ಕೆಳಗಡೆ ಸೊ ಬ್ರಾಂಚ್ ಅಡ್ವೈಸ್ ಆರ್ ಡಿಜಿಟಲ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇನಿಷಿಯೇಟ್ ಪೇಮೆಂಟ್ ಫೈಲ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ, ಇಲ್ಲಿ ನಮಗೆ ಪೇಮೆಂಟ್ ಇನಿಷಿಯೇಟ್ ಸಕ್ಸಸ್ಫುಲಿ ಫಾರ್ ಆರ್ಡರ್ ನಂಬರ್ ಕೂಡ ಇಲ್ಲಿ ಬರುತ್ತೆ. ಇದಾದ ನಂತರ ಇಲ್ಲಿ ಇಂಟು ಮೇಲೆ ಕ್ಲಿಕ್ ಮಾಡಿ. ಇದು ಮೇಕರ್ ಲಾಗಿನಲ್ಲಿ ನಾವೇನು ಮಾಡಬೇಕಾಗಿತ್ತು, ಒಂದು ಪೇಮೆಂಟ್ನ ಇನಿಷಿಯೇಟ್ ಮಾಡಬೇಕಾಗಿತ್ತು. ಲಾಸ್ಟಿಗೆ ವೆಂಡರ್ನ ನಾವು ಆ್ಯಡ್ ಮಾಡಬೇಕಾಗಿತ್ತು. ಅಂದರೆ ನಾವು ಯಾವ ಕಾಂಪೋನೆಂಟ್ಗೆ ವೆಂಡರ್ನ ನಾವು ಯಾವುದಕ್ಕೆ ವೆಂಡರ್ ಬೇಕೋ ಅದು ವೆಂಡರ್ನ ಆ್ಯಡ್ ಮಾಡ್ಕೊಂಡಿದ್ವಿ. ನಂತರ ಇಲ್ಲಿ ಲಾಗೌಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನೆಕ್ಸ್ಟು ನಮ್ಮ ಕೆಲಸ ಇರೋದು ಚೆಕ್ಕರ್ ಲಾಗಿನಲ್ಲಿ ಅಪ್ರೂವ್ ಮಾಡೋವಂಥದ್ದು. ಮತ್ತು ನಮಗೆ ವಾಪಸ್ ಲಾಗಿನ್ ಪೇಜ್ಗೆ ವಾಪಸ್ ಹೋಗುತ್ತೆ. ಇಲ್ಲಿ ನಾವು ಲಾಗಿನ್ ಪೇಜ್ಗೆ ಲಾಗಿನ್ ಅಂದರೆ ಮೇಕರ್ ಲಾಗಿದೆ, ಮೇಕರ್ಗೆ ಬೇರೆ ಲಾಗಿನ್ ಇರುತ್ತೆ. ಚೆಕ್ಕರ್ಗೆ ನಾವು ಯಾವ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇರುತ್ತೆ ಅದನ್ನು ಇಲ್ಲಿ ನಾವು ಎಂಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಚೆಕ್ಕರ್ ಲಾಗಿಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿದ ನಂತರ ಕ್ಯಾಪ್ಚಾವನ್ನು ನಾವು ಇಲ್ಲಿ ಸರಿಯಾಗಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಕ್ಯಾಪ್ಚಾವನ್ನು ಎಂಟರ್ ಮಾಡಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಕ್ಲಿಕ್ ಮಾಡಿದ ನಂತರ ಚೆಕ್ಕರ್ ಲಾಗಿನ್ಗೆ ಯಾರ್ದು ನಂಬರ್ ಫ್ರೆಶ್ ಆಗಿರುತ್ತೋ ಅವ್ರಿಗೆ OTP ಹೋಗುತ್ತೆ. OTPನ ಎಂಟರ್ ಮಾಡಿ ನಂತರ ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿ. ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಈಗ ಚೆಕ್ಕರ್ ಲಾಗಿಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ, ಅದನ್ನು ಓದ್ಕೊಂಡು ನಂತರ ಇಲ್ಲಿ ಕ್ಲೋಸನ್ನು ಮಾಡಿ. ಕ್ಲೋಸ್ ಮಾಡಿದ ನಂತರ ನಾವು ಇಲ್ಲಿ ಅಪ್ರೂವ್ ಮಾಡಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಅಪ್ರೂವ್ ಅನ್ನೋ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅಪ್ರೂವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಇಲ್ಲಿ ಪೇಮೆಂಟ್ ಅಲ್ಲಿ ಹಾಗೆ ಕರ್ಸರನ್ನು ಮೂವ್ ಮಾಡ್ತಾ ಬಂದರೆ ಕೆಳಗಡೆ ಅಪ್ರೂವ್ ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಾವು ಈಗ ಇಲ್ಲಿ ಆರ್ಡರ್ ನಂಬರ್ ಇದೆಯಲ್ಲ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾವೀಗ ಯಾವುದು ಮೇಕರ್ ಲಾಗಿನ್ ಮಾಡಿರ್ತೀವೋ ಅದಿಲ್ಲಿ ಬಂದು ಕೂತಿರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಫೆಚ್ ಮೇಲೆ ಕ್ಲಿಕ್ ಮಾಡಬೇಕು. ಫೆಚ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಮಗೆ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಅದರಲ್ಲಿ ನಾವು ಮೇಕರ್ ಲಾಗಿನಲ್ಲಿ ಏನು ಮಾಡಿರ್ತೀವೋ ಅದು ಇಲ್ಲಿ ಅಷ್ಟು ಕೂಡ ಇಲ್ಲಿ ಬರುತ್ತೆ. ಇದನ್ನು ನಾವು ಚೆಕ್ ಮಾಡಬೇಕಾಗತ್ತೆ. ಚೆಕ್ಕರ್ ಲಾಗಿನಲ್ಲಿ ಪ್ರತಿಯೊಂದನ್ನು ನಾವು ಚೆಕ್ ಮಾಡಿ ನಾವು ಮಾಡಿರೋ ಅಮೌಂಟ್ ಎಲ್ಲ ಸರಿ ಇದೆ ಅಂತ ಅಮೌಂಟ್ ಚೆಕ್ ಮಾಡಿ ನಂತರ ನಾವು ಅದನ್ನು ವಾಪಸ್ ರಿಜೆಕ್ಟ್ ಕೂಡ ಮಾಡ್ಬೋದು ಮತ್ತು ಏನು ಮಾಡ್ಬೋದು, ಪುಷ್ ಬ್ಯಾಕ್ ಕೂಡ ನಾವು ಇಲ್ಲಿ ಮಾಡ್ಬೋದು. ಏನಾದರೂ ಮಾಡಿರೋ ಇಲ್ಲಿ ಏನಾದ್ರು ಡೀಟೇಲ್ಸ್ ತಪ್ಪಾಗಿದ್ರೆ ಅದನ್ನು ಪುಷ್ ಬ್ಯಾಕ್ ಮಾಡಿ ಅಥವಾ ರಿಜೆಕ್ಟ್ ಮಾಡಿ ಮತ್ತೆ ನಾವು ಏನು ಮಾಡ್ಬೋದು, ಮೇಕರ್ ಲಾಗಿನಲ್ಲಿ ಸರಿ ಮಾಡ್ಬೋದು. ಸೊ ಇದೆಲ್ಲ ಮಾಡಿದ ನಂತರ ಇಲ್ಲಿ ಅಪ್ರೂವ್ ಆ್ಯಂಡ್ ಜನರೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ನಂತರ ಇಲ್ಲಿ ಅಪ್ರೂವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಾವು ಅಡ್ವೈಸ್ ಕಾಪಿಯನ್ನು
ತೆಗಿಬೇಕು. ಅಪ್ರೂವ್ ಮೇಲೆ ಮತ್ತೆ ಹೋಗಿ ಪೇಮೆಂಟ್ ಮೇಲೆ ಹೋಗಿ ಕರ್ಸರ್ನ ಮೂವ್ ಮಾಡಿಕೊಂಡು ಕ್ರಿಯೇಟ್ DSC ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಮಗೆ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಅದರಲ್ಲಿ ಕೆನರಾ ಅಂದರೆ ಈಗ ನಾವು ಇನಿಷಿಯೇಟ್ ಮಾಡಿರೋ ಪೇಮೆಂಟ್ಗಳು ಮತ್ತು ಅಪ್ರೂವ್ ಮಾಡಿದ್ದು ಇನ್ನೂ ಬ್ಯಾಂಕಿಂದ ಅಪ್ರೂವ್ ಆಗಿಲ್ಲ ಅಂದರೆ ಅಷ್ಟು ಕೂಡ ಇಲ್ಲಿರುತ್ತೆ. ಸೊ ಅದನ್ನು ನಾವು ನೋಡಿಕೊಂಡು ನಾವೀಗ ಯಾವುದನ್ನು ಅಡ್ವೈಸ್ ಕಾಪಿ ತೆಗಿಬೇಕು ಆ ಅಡ್ವೈಸ್ ಕಾಪಿ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಅಡ್ವೈಸ್ ಕಾಪಿ ನಮಗೆ ಓಪನ್ ಆಗುತ್ತೆ. ಇದನ್ನು ನಾವು ಪ್ರಿಂಟ್ ತೊಗೊಂಡು ನಮಗೆ ಎಷ್ಟು ಕಾಪಿ ಪ್ರಿಂಟ್ ಬೇಕೋ ಅದನ್ನು ತಗೊಳ್ಳಿ. ಒಂದು ಬ್ಯಾಂಕಿಗೆ ಕೊಡಬೇಕು, ಒಂದು ನಾವು ಇಟ್ಕೋಬೇಕು, ಇನ್ನೊಂದು ವೆಂಡರ್ಗೆ ಕೊಡಬೇಕಾಗುತ್ತೆ. ಸೊ 3 ಕಾಪಿಯನ್ನು ತೆಕ್ಕೊಂಡು ಇದನ್ನು ನಾವು ಮುಂದೆ ಅದನ್ನು ಪ್ರೊಸೀಡ್ ಮಾಡಬೇಕಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬಗ್ಗೆ ಏನೇ ಸಂದೇಹಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.